ನೀವು ಅವತ್ತು ಯುವ ವಕೀಲರು, ಸಮಾಜವಾದಿ ನಾಯಕರು, ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೆ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೆ. ನೀವು ಸಮರ್ಥಿಸ್ತೀರಾ ತುರ್ತು ಪರಿಸ್ಥಿತಿನ? ಸಮರ್ಥಿಸೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾರ್ಟಿ ಕ್ಷಮೆಯಾಚನೆ ಮಾಡಬೇಕು. ತುರ್ತು ಪರಿಸ್ಥಿತಿ ಒಂದು ಘೋರ ಅಪರಾಧ, ನಾವು ಮಾಡಬಾರ್ದು, ಪಾಪ ಮಾಡಿತ್ತು ನಮ್ಮ ಪಾರ್ಟಿ ಅನ್ನೋ ಒಂದು ಮಾತು ನಿಮ್ಮ ಬಾಯಿಂದ ಬಂದರೆ ಅದಕ್ಕೂ ನಿಮಗೆ ಒಂದು ಅರ್ಥ ಇರುತ್ತೆ. ಅದು ಬರಲಿಲ್ಲ ಅಂದರೆ ಅವತ್ತಿನ ಸಮಾಜವಾದಿ ಸಿದ್ದರಾಮಯ್ಯನವರು ಇವತ್ತಿಲ್ಲ ಅನ್ನುವಂಥ ಸಂದೇಶ ಹೋಗುತ್ತೆ. ಇವತ್ತಿರೋ ಸಿದ್ದರಾಮಯ್ಯನವರು ಕೇವಲ ತನ್ನ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ರಾಜಕಾರಣ ಮಾಡೋ ಸಿದ್ದರಾಮಯ್ಯನವರು ಇದ್ದಾರೆ, ಸಂವಿಧಾನ ಉಳಿಸೋ ಸಿದ್ದರಾಮಯ್ಯನವರು ಇಲ್ಲ ಅನ್ನೋದು ಸಂದೇಶ ಹೋಗುತ್ತೆ. ಯಾವುದು ರೇಟ್ ಬಿಟ್ಟಿದ್ದಾರೆ ಹೇಳಿ? ಹೇಳಿದಲ್ಲಿ ಇವರಿಗೆ ಯಾವುದು ರೇಟನ್ನು ಉಳಿಸಿದ್ದಾರೆ ಇವ್ರು ಹೇಳಿ? ಯಾವುದು ರೇಟ್ ಉಳಿಸಿದ್ದಾರೆ? 1 ಲೀಟ್ರಿಗೆ 4 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ನಾವು ಹೆಚ್ಚುವರಿ ಹಾಲು ಕೊಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. ಯಾವುದ್ರ ರೇಟ್ ಉಳಿಸಿದ್ದಾರೆ ಕೇಳಿ ಅವ್ರನ್ನ. ಯಾವುದ್ರ ಬೆಲೆ ಇನ್ನೂ ನಾವು ಏರಿಸಿಲ್ಲ ಅಂತ ಅನ್ನೋದು ಉಳಿಸಿರೋದು ಯಾವುದಿದೆ ಕೇಳಿ. ಉಳಿಸಿರೋದು ಅವರಷ್ಟೇ. ನನ್ನೇನೋ ಹೇಳಿದ್ದೀನಿ ನಾನು, ಉಸಿರಾಡ ಗಾಡಿ ಅದಕ್ಕೊಂದು ಟ್ಯಾಕ್ಸ್ ಹಾಕಬೇಕು ಇವರು. ಈ ಅವರೊಂದು BCG ಅಂತ ಬಾಸ್ಟನ್ ಕನ್ಸಲ್ಟೆಂಟ್ ಗ್ರೂಪ್ ಅಂತ ಒಂದು ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಕಾಸು ಕೊಟ್ಟರೆ ಸಲಹೆ ಕೊಡ್ತಾರೆ, ಪುಕ್ಷಟೆ ಸಲಹೆ ಕೊಡಲ್ಲ ಅವರು. ಅವ್ರು ಸಲಹೆ ಕೊಟ್ಟಿರೋದು ಏನು ಗೊತ್ತಾ? ಆಸ್ತಿ ಮಾರಿ, ಅಡ ಇಡಿ, ಬೆಲೆ ಏರಿಕೆ ಮಾಡಿ. ನಾಳೆ ಅವ್ರು ಸಲಹೆ ಕೊಡ್ತಾರೆ ವಿಧಾನಸೌಧ ಮಾರಿ, ಸರ್ಕಾರಿ ಆಸ್ತಿಗಳನ್ನು ಕಾಡಿಗೆ ಬೆಂಕಿ ಹಾಕಿದರೆ ಇದ್ದಲು ಮಾರ್ಬೋದು, ಮರ ಸುಟ್ಟರೆ ಇದ್ದಲು ಬರುತ್ತೆ. ಆ ಥರದ ಸಲಹೆ ಕೊಡೋಕ್ಕೆ ಇವ್ರು ಕಾಸು ಕೊಡಬೇಕಾ ಹೇಳಿ? ಅವ್ರ ಸಲಹೆ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೆ, ಜಿಲ್ಲೆಗಳಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ ಮಾಡೋದಕ್ಕೆ, ಉದ್ಯೋಗ ಸೃಷ್ಟಿಗೆ, ಆ ಮೂಲಕ ಉದ್ಯೋಗ ಸೃಷ್ಟಿಯ ಮೂಲಕ ಆದಾಯ ಕ್ರೋಢೀಕರಣಕ್ಕೆ ಏನಾದ್ರು ಸಲಹೆ ಬಂದಿದೆಯಾ? ಆಸ್ತಿ ಮಾರಿಯನ್ನು ಸಲಹೆ ಕೊಡೋದಕ್ಕೆ ವಿದೇಶದಿಂದ ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡ್ಕೊಬೇಕೇನ್ರಿ? ಇದಕ್ಕೆ ಯಾರು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾ? ನಾಳೆ ಇಂಥವರೇ ಸಲಹೆ ಕೊಡೋದು, ಮನೆ ಸುಟ್ಟರೆ ಇದ್ಲು ಮಾರ್ಬೋದು ಅಂಥೇಳಿ. ಆ ಥರದ್ದೇ ಸಲಹೆ ಕೊಡೋದು ಇಂಥವ್ರು. ಅದಕ್ಕೊಂದು ಆ ಕನ್ಸಲ್ಟೆಂಟ್ ಗ್ರೂಪಿಗೆ ಕಾಸು ಬೇರೆ ಕೊಡಬೇಕು, ದುಡ್ಡು ಬೇರೆ. ಇದಕ್ಕಿಷ್ಟು ಅಗಾಧ ಅನುಭವ ಬೇಕಾ? ಸುದೀರ್ಘ ಹಣಕಾಸು ಖಾತೆ ಸಚಿವರಾಗಿ ಬಜೆಟ್ ಮಂಡಿಸಿದ ಕೀರ್ತಿಗೆ ಭಾಜನರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಬೇಕಾ ಈ ಮನೆ ಹಾಳು ಸಲಹೆಯನ್ನು ಸ್ವೀಕಾರ ಮಾಡೋಕ್ಕೆ? ಬೆಲೆ ಏರಿಕೆ ಮಾಡೋದಕ್ಕೆ ಇಷ್ಟು ಅಗಾಧ ಅನುಭವ ಬೇಕಾ? ಎಲ್ಲದ್ರ ಬೆಲೆ ಏರಿಸೋದಕ್ಕೆ? ಎಲ್ಲದ್ರ ಬೆಲೆ ಏರಿಸೋದೇ ಇವ್ರ ಪಕ್ಷದ ನೀತಿ. ಇವ್ರು ಏನು ಹೇಳ್ತಾರಲ್ಲ, ಖಜಾನೆ ಭರ್ತಿಯಾಗಿದೆ, ತುಂಬು ತುಳುಕ್ತಿದೆ, ಖಂಡಿತ ಇಲ್ಲ. ಖಜಾನೆ ದಿವಾಳಿಯಾಗಿದೆ. ಅದಕ್ಕಾಗಿಯೇ 10-11 ತಿಂಗಳಿಂದ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ. ಈಗಾಗಲೇ 5 ಜನ ಗುತ್ತಿಗೆದಾರರು ತಮ್ಮ ಅಸಹಾಯಕತೆಯಿಂದ ನರಳಾಡಿ ಸರ್ಕಾರಕ್ಕೆ ಹೇಳಬೇಕಾದ್ದನ್ನೆಲ್ಲ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸರ್ಕಾರಿ ಅಧಿಕೃತ ಲೆಕ್ಕಾಚಾರದ ಪ್ರಕಾರ ಆತ್ಮಹತ್ಯೆ ಮಾಡಿಕೊಂಡ್ರ ರೈತರ ಸಂಖ್ಯೆ 750 ದಾಟಿದೆ. ಈಗಾಗಲೇ ಅಧಿಕೃತವಾಗಿ ಹೇಳ್ತಾ ಇರೋದು ನಾನು, 750 ದಾಟಿದೆ. 8 ತಿಂಗಳಿಂದ ಹಾಲಿನ ಸಬ್ಸಿಡಿಯನ್ನು ಕೊಟ್ಟಿಲ್ಲ. 8 ತಿಂಗಳಿಂದ ತುಂಬಿ ತುಳುಕ್ತಾ ಇದ್ದರೆ ಇದೆಲ್ಲ ಕೊಡ್ತಿದ್ರು. ಕಳೆದ ಅಕಾಡೆಮಿಕ್ ಇಯರಲ್ಲಿ ಯಾರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿದ್ರು ಅವರಿಗೆ ಸಂಬಳ ಕೊಟ್ಟಿಲ್ಲ. 1 ವರ್ಷದ ಸಂಬಳ ಕೊಟ್ಟಿಲ್ಲ. 1 ತಿಂಗಳದ್ದು ನಾನು ಕೇಳ್ತಾ ಇಲ್ಲ, ಸಂಬಳ ಕೊಟ್ಟಿಲ್ಲ. ಗುತ್ತಿಗೆ ಶಿಕ್ಷಕರಿಗೆ ಸಂಬಳ ಕೊಟ್ಟಿಲ್ಲ. ಆದರೂ ತುಂಬಿ ತುಳುಕ್ತಾ ಇದೆ. ಬೆಲೆ ಏರಿಕೆ ಮಾಡೋದು ಬಿಟ್ಟಿಲ್ಲ. ಅವ್ರು ಹೇಳಿ ಯಾವ್ಯಾವ್ದು ಬೆಲೆ ಏರಿಸಿದ್ದಾರೆ ಅಂತ ಅವ್ರು ಮರ್ತಿದ್ರೆ, ಅವರಿಗೆ ಸಿದ್ದರಾಮಯ್ಯನವರಿಗೆ 2 ಬಾರಿ ಮುಖ್ಯಮಂತ್ರಿ ಆದಮೇಲೆ ಸ್ವಲ್ಪ ಜಾಣ ಮರವು ಜಾಸ್ತಿ ಆಗಿದೆ. ಅವ್ರಿಗೆ ಹೇಳಿ ಅಬ್ಕಾರಿ ದರ ಏರಿಸಿದ್ರು ಇವ್ರು ಬಂದ ಮೇಲೆ. ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು. ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸು ಜಾಸ್ತಿ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಎಷ್ಟಿದೆ, ಇವ್ರದ್ದು ಎಷ್ಟಿದೆ ನೀವು ತೆಗೆದು ನೋಡಿ, ಪಟ್ಟಿನ ಸ್ಲ್ಯಾಬ್ ತೆಗೆದು ನೋಡಿ ಗೊತ್ತಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ದರ ಹೆಚ್ಚಿಸಿದ್ರು. ಬಿತ್ತನೆ ಬೀಜ ರೀ, ರೈತರು ಬಿತ್ತನೆ ಬೀಜ ಆ ಪಾಪದ ಕೆಲಸಕ್ಕೆ ಯಾರೂ ಕೈ ಹಾಕಲ್ಲ. ಆ ರೈತರು ಬಿತ್ತನೆ ಬೀಜದ ದರವನ್ನು ಏರಿಸಿ ಅದನ್ನೂ ಸಮರ್ಥನೆ ಮಾಡಿಕೊಂಡ್ರು. ಬಿತ್ತನೆ ಬೀಜದ ದರ, ಕೆಲವು ಬಿತ್ತನೆ ಬೀಜಗಳು 100% ಜಾಸ್ತಿ ಆಗಿದ್ದಾವೆ, ಅದನ್ನು ಇವರು ಸಮರ್ಥನೆ ಮಾಡಿಕೊಂಡ್ರು. ನೀರಿನ ದರ ಏರಿಸುವ ಮುನ್ಸೂಚನೆಯನ್ನು
ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈಗಾಗಲೇ ಕೊಟ್ಟಿದ್ದಾರೆ. ಬಸ್ ದರ ಏರಿಸುವ ಮುನ್ಸೂಚನೆಯನ್ನು ಸಾರಿಗೆ ಸಚಿವರು ಈಗಾಗಲೇ ಕೊಟ್ಟಿದ್ದಾರೆ. ಹಾಲಿನ ದರ ಏರ್ಸಾಯಿತು, ವಿದ್ಯುತ್ ದರ ಏರ್ಸಾಯಿತು, ಇನ್ನೇನಿದೆ ಏರಿಸೋದಕ್ಕೆ? ಇಲ್ಲ ಅನ್ನುವಂಥ ಕೀರ್ತಿಗೆ ನೀವೇ ಭಾಜನರಾಗ್ತೀರಿ.